ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವು ಕೂಡ ಸೂಪರ್ ಆಗಿದ್ದೀವಿ. ಎಸ್, ಅಫ್ಕೋರ್ಸ್ ಕಮಿಂಗ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ಹೇಳಿದರೆ, ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದೇನು ಟಾಪಿಕ್ ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಇವಾಗ ಟ್ರೆಂಡಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಮಧು ಗೌಡ ಅವರಿಗೆ ಮಗು ಆಗಿರೋದು. ಸೊ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಆ ಟಾಪಿಕ್ ಇನ್ ದ ಸೆನ್ಸ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಅಲ್ಲ. ಸೊ ಅದು ರಿಲೇಟೆಡ್ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅಂದರೆ ನಮ್ಮ ಅಕ್ಕನ ಮಗಳು ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಸಿಕ್ಕಾಬಟ್ಟೆ ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನು ನಿಮಗೆ ಆ ವಿಡಿಯೋನ ಪಕ್ಕದಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡು. ಇವತ್ತು ನಾನು ಮಧು ಅಕ್ಕಂದು ಪಾಪು ನೋಡಕ್ ಬಂದಿದ್ದೀನಿ. ನಂಗೆ ಗೊತ್ತು ಬಿಡ್ತಾರೆ, ಹೋಗ್ತೀವಿ, ನೋಡ್ತೀವಿ. ಸೊ ನಾನಂತೂ ಮಧು ಅಕ್ಕನ ಪಾಪು ನೋಡೋಕೆ ಫುಲ್ ಎಕ್ಸೈಟೆಡ್. ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮಗೆ ಮದನಣ್ಣ ಸಿಕ್ಕಿದ್ರು. ಮದನಣ್ಣ ಬರೀ ನನಗೆ ಮಾತ್ರ ಕರ್ಕೊಂಡೋದ್ರು. ಅಮ್ಮ ಮತ್ತು ಚಿಕ್ಕಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ನಾನು ಹೋಗ್ತಾ ಇದ್ದೀನಿ ವಾರ್ಡಿಗೆ. ವಾರ್ಡಲ್ಲಿ ಪಾಪು ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಸೊ ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಸೊ ಜಸ್ಟ್ ಇಲ್ಲಿ ತನಕ ಮಾತ್ರ. ಸೊ ಥ್ಯಾಂಕ್ ಯು ಮದನಣ್ಣ. ಇನ್ನೊಂದ್ಸಲಿ ಬಂದು ಹೆಂಗಿತ್ತು ಪಾಪು? ನಿಮ್ಮ ಮನೆಯಲ್ಲೇ ನೋಡ್ತೀವಿ. ಕ್ಯೂಟ್ ಆಗಿತ್ತು, ಮುದ್ದು ಮರಿತಾರೆ. ಓಕೆ. ಯಾರ ತರ ಇತ್ತು? ಮಧುಕನ್ ತರ ಆಯ್ತಾ ನಿಖಿಲಣ್ಣನ್ ತರ ಆಯ್ತಾ? ಮಧುಕನ್ ತರ ಆಯ್ತಾ? ಹೌದಾ, ಓಕೆ. ಸೊ ಇವಾಗ ಒಂದೊಂದೇ ಕಮೆಂಟ್ಸ್ಗಳು ಓದ್ಕೊಂಡು ಹೋಗೋಣ, ಆಯ್ತಾ? ಸೊ ಅದಕ್ಕೂ ಮುಂಚೆ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ಅಫ್ಕೋರ್ಸ್ ಇವಾಗ ಹುಡುಗಿ ಅಂತ ಹೇಳಾದ್ಮೇಲೆ, ಮದುವೆ ಆಗಿದೆ ಅಂತ ಹೇಳಾದ್ಮೇಲೆ ಪ್ರೆಗ್ನೆಂಟ್ ಆಗೋದು ಸಹಜ, ಓಕೆನಾ? ಸೊ ಮಧು ಗೌಡ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಬಂತಂದರೆ ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್, ಆಯಿತಾ? ಅವ್ರ ತಾಯ್ತನನ ಅವ್ರು ಅನುಭವಿಸ್ತಿದ್ದಾರೆ. ಬಿಕಾಸ್ ಅವ್ರು ಕಂಪ್ಲೀಟ್ಲಿ ವ್ಲಾಗರ್ ಆಗಿರೋದ್ರಿಂದ ಅವ್ರು ವ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತಾರೆ. ಸೊ ಎಲ್ಲೋ ಇವಾಗ ಫಾರ್ ಎಕ್ಸಾಂಪಲ್ 100%ಅಲ್ಲಿ 50% ಆದರೂ ಅವ್ರ ವ್ಲಾಗ್ನ ನೋಡ್ತಾರೆ, ದಿನ ನೋಡ್ತಾರೆ. ಸೊ ಅವರಿಗೆ ಬಿಕಾಸ್ ಅವ್ರ ವ್ಲಾಗ್ಸ್ ನೋಡಿಲ್ಲ ಅಂತಂದರೆ ಅವ್ರಿಗೆ ಏನೋ ಒಂಥರ ಅನಿಸುತ್ತೆ. ಬಿಕಾಸ್ ನೀವು ಅವ್ರ ಕಮೆಂಟ್ಸ್ಗಳು ಹೋಗಿ ನೋಡ್ಬೋದು, ನೀವು ಏನಕ್ಕೆ ವ್ಲಾಗ್ ಮಾಡಿಲ್ಲ ಇವತ್ತು, ಏನಕ್ಕೆ ವ್ಲಾಗ್ ಹಾಕಿಲ್ಲ, ಎಷ್ಟೆಲ್ಲ ಇರುತ್ತಲ್ವ. ಎಲ್ಲೋ ಇವಾಗ 50% ಹೇಟ್ ಮಾಡ್ತಾರೆ ಅಂತ ಅದನ್ನು ಯೋಚನೆ ಮಾಡಿದ್ರೆ, ಇವಾಗ 50% ಏನು ಹೇಟ್ ಮಾಡ್ತಾರೆ ಅವ್ರಿಗೋಸ್ಕರ ಅವ್ರು ವ್ಲಾಗ್ ಮಾಡೋದು ಬಿಡೋಕ್ಕಾಗುತ್ತಾ? ಇಲ್ಲ. ಬಿಕಾಸ್ ಯಾವತ್ತಿದ್ರೂ ಲೈಫಲ್ಲಿ ನೆಗೆಟಿವಿಟಿನ ಆ ಕಡೆ ಇಟ್ಬಿಟ್ಟು ಸೇಮ್ ಪಾಸಿಟಿವ್ ಏನಿರುತ್ತೆ ಅದನ್ನ ಮುಂದೆ ತೊಗೊಂಡು ಬರಬೇಕು. ಸೊ ಆವಾಗಲೇ ಲೈಫು ಪಾಸಿಟಿವ್ ಆಗಿರೋದು. ಸೊ ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದೀರಾ, ಲಿಟ್ರಲಿ ಒಂದು ನಿಮಿಷ, ನಾನದು ಒಂದೊಂದೇ ಕಮೆಂಟ್ ಓದ್ಕೊಂಡು ಬರ್ತೀನಿ, ಆಯಿತಾ? ಸ್ವಲ್ಪ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಕಮೆಂಟ್ಸ್ ಓದಬೇಕು ಅಂತ. ಸೊ ಎಸ್, ಹೌದು, ಕಮೆಂಟ್ಸ್ಗಳು ಓದ್ತಾ ಇದ್ದೀನಿ. ಫಸ್ಟು ಯಾರೋ lucky.05 ಅಂತ ಇದ್ದಾರೆ. ಅವರಿಗೆ ಹಿಂದೆ ಮುಂದೆ ಏಕು ಪುಕ್ಕು ಏನೂ ಇಲ್ಲ, ಆಯಿತಾ? ಯಾವುದೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಂದು ಕಮೆಂಟ್ ಹಾಕಿದ್ದಾರೆ. ಸೊ ಇವಾಗ ಜುಲೈ 2026 ಅವ್ರ ಅಕೌಂಟು ಕ್ರಿಯೇಟ್ ಮಾಡಿರೋದು. ಸೊ ಬಂದ್ಬಿಟ್ಟು ಫಸ್ಟ್ ABCD ಹೇಳು ನೀನು ಫಸ್ಟ್ ಅಂತ ಹಾಕಿದ್ದಾರೆ. ಗುರು, ಇವಾಗ ನೀನು ಏನು ಐ ಥಿಂಕ್ ನೀವು ಒಂದು 20 ಎಬೋ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಇವಳ ಏಜಲ್ಲಿ ABCD ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ, ಆಯಿತಾ? ಬಿಕಾಸ್ ಅವಳು ಎಷ್ಟು ಕ್ಲೆವರ್ ಇದ್ದಾಳೆ ಆ್ಯಂಡ್ ಅವಳು ಯಾವ ಥರ ಎಜುಕೇಷನಲ್ಲಿ ಮುಂದೆ ಇದ್ದಾಳೆ ಅಂತ ನಮಗೆ ಗೊತ್ತು. ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಆಗಿ ನಮಗೆ ಗೊತ್ತು. ಸೊ ನಿಮಗೆ ಏನೂ ಗೊತ್ತಿರಲ್ಲ, ಆಯಿತಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾರೋ ಜಸ್ವಿ 1999 ಅಂತೆ, ಇವ್ರದ್ದು ಅಷ್ಟೇ ಫೇಕ್ ಅಕೌಂಟು. ಏಕುಪ್ಪಕ್ಕೂ ಏನೂ ಇಲ್ಲ ಇವರಿಗೂ. ನವಂಬರ್ 2021 ಕ್ರಿಯೇಟ್ ಆಗಿರೋದು. ಅದೇ ಈ ಥರ ಕಮೆಂಟ್ಸ್ಗಳು ಹಾಕೋಕ್ಕೆ
ಬೇಕಲ್ಲ, ಅದಕ್ಕೆ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಒರಿಜಿನಲ್ ಅಕೌಂಟಲ್ಲಿ ಹಾಕುವಷ್ಟು ಧೈರ್ಯ ಇರಲ್ವಲ್ಲ. ಚಪ್ಪರ್ಗಳು ಅನ್ಎಜುಕೇಟೆಡ್ ಥರ್ಡ್ ಕ್ಲಾಸ್ ಚಪ್ಪರ್ಗಳು ಅಂತೆ. ಇವನು ಫಸ್ಟು ಸೆಕೆಂಡು, ನಾವು ಥರ್ಡ್ ಆದರೆ ಇವನು ಫಸ್ಟು ಸೆಕೆಂಡು ಫೋರ್ತು ಎಲ್ಲ ಕ್ಲಾಸು ಇರ್ಬೋದು ಅನ್ಸುತ್ತಲ್ವಾ. ಇವನೇ ಒಂದು ದೊಡ್ಡ ಚಪ್ಪರು. ಅದೇ ಚಪ್ಪರ್ ಬುದ್ಧಿ ಇರೋದಕ್ಕೆ ಏನೋ ಫೇಕ್ ಅಕೌಂಟಲ್ಲಿ ಕಮೆಂಟ್ ಹಾಕಿರೋದು ಬಂದ್ಬಿಟ್ಟು. ಈ ಇಡಿಯಟ್ ಫೆಲೋ. ಓಕೆ, ಇನ್ಯಾರು ಸೈಕ್ ಸತ್ಯ ಅಂತೆ. ಸೈಕ್ ಸತ್ಯ ಅವರೇ, ಇವರು ಫುಲ್ ಕಂಪ್ಲೀಟಾಗಿ ಎಲ್ಲರೂ ರೋಸ್ಟ್ ಮಾಡ್ತಾರೆ ಆಯಿತಾ. ಬಂದ್ಬಿಟ್ಟು ಇವರು ಮಧುಗೌಡ ಅವ್ರದ್ದೆಲ್ಲ ರೋಸ್ಟ್ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಎಲ್ಲರದು ರೋಸ್ಟ್ ಮಾಡ್ತಾರೆ, ಬಿಕಾಸ್ ಅವರು ಕಂಟೆಂಟ್ ಬೇಕಲ್ಲ ರೋಸ್ಟ್ ಮಾಡೋದಕ್ಕೆ. 28x4 ಎಷ್ಟು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಬ್ರೋ, ನೀವು ಅವಳ ಏಜಲ್ಲಿ ನಿಮಗೆ ಟೇಬಲ್ಸೇ ಬರ್ತಿರ್ಲಿಲ್ಲ ಅನಿಸುತ್ತೆ. 2 1 2 ಬರ್ತಿರ್ಲಿಲ್ಲ, 3 1 3 ಬರ್ತಿರ್ಲಿಲ್ಲ, 4 1 4 ಬರ್ತಿರ್ಲಿಲ್ಲ ಅನಿಸುತ್ತೆ. ಮೇ ಬಿ, ಐ ಡೋಂಟ್ ನೋ, ಬಟ್ ಬರ್ತಿರ್ಲಿಲ್ವನು. ಬಟ್ ಇವಳಿಗೆ ಕಂಪ್ಲೀಟ್ 20 ತನಕ ಬರುತ್ತೆ. ಓಕೆನಾ. ಶಿ ಈಸ್ ಸ್ಟಡಿಂಗ್ ಇನ್ 2nd ಸ್ಟ್ಯಾಂಡರ್ಡ್ ನಾವು. ಓಕೆ, ಐ ಬೆಟ್ ಇವಾಗ ನಿಮಗೂ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಆಯಿತಾ. ನೀವು ಒಂದು ರೀಲ್ಸ್ ಮಾಡಿ, ಇವಳ ಹತ್ರನೂ ಒಂದು ರೀಲ್ಸ್ ಮಾಡಿಸ್ತೀನಿ. ಓಕೆನಾ. ಕನ್ನಡ, ಇಂಗ್ಲೀಷ್, ಹಿಂದಿ 3 ಭಾಷೆನೂ ಮಾತಾಡ್ತಾಳೆ ಆಯಿತಾ. ಕನ್ನಡ ಅಂತೂ ಬಿಡಿ, ಅದು ನಮ್ಮ ಮದರ್ ಟಂಗು. ಕನ್ನಡ ನಾವು ಹುಟ್ಟಾಗಿಂದನೇ ನಮ್ಮ ಇದರಲ್ಲಿರುತ್ತೆ. ಸೊ ಕನ್ನಡ ಆಲ್ಮೋಸ್ಟ್ ಎಲ್ಲ ಈಸಿಯಾಗಿ ಮಾತಾಡ್ತಾಳೆ ಆಯಿತಾ. ಇಂಗ್ಲೀಷ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡೋಕ್ಕಾಗಲ್ಲ, ಆ ಲೆವೆಲಿಗೆ ಮಾತಾಡ್ತಾಳೆ ಆಯಿತಾ. ಇವನ್ ನಾವು ಆ ರೇಂಜಿಗೆ ಮಾತಾಡಲ್ಲ, ನಮಗೆ ಗ್ರಾಮರ್ಸ್ ಹೇಳ್ಕೊಡ್ತಾಳೆ, ಆ ಲೆವೆಲಿಗೆ ಮಾತಾಡ್ತಾಳೆ. ಓಕೆನಾ. 28x4 ಎಷ್ಟು ಅಂತಾನೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಬ್ರೋ. 28x4 ಎಷ್ಟು ಅಂತ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತಲ್ಲ. ಅದನ್ನು ಕಮೆಂಟಲ್ಲಿ ಬೇರೆ ಬಂದು ಹಾಕ್ಬೇಕಾ? ಓ, ಮೇ ಬಿ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಮೇ ಬಿ ಕಮೆಂಟಲ್ಲಾದರೂ ಬಂದು ತಿಳ್ಕೊಳ್ಳೋಣ ಅಂತ ಅಲ್ವಾ. ಗ್ರೇಟ್ ಐಡಿಯಾ. ಓಕೆ, ಯಾರೋ ಎಸ್ ಸೋನಿಯಾ ಅಂತೆ. ಇದಂತೂ ಏನೂ ಇಲ್ಲ, 0 ಫಾಲೋವರ್ಸ್, 0 ಫಾಲೋವಿಂಗ್, 0 ಪೋಸ್ಟ್. ಲೋ ಗುರು, ನಿಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ಹೇಳಿದ್ರೆ ನಿಮ್ಮದು ಒರಿಜಿನಲ್ ಅಕೌಂಟಲ್ಲ ಬಂದು ಕಮೆಂಟ್ ಮಾಡಿ. ಸುಮ್ಮನೆ ಈ ಥರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಬಿಡೋದು, ಕಮೆಂಟ್ ಮಾಡೋದು, ಅದು ಒಂದು ಜನ್ಮನ ನಿಮ್ಗಳ್ದು. 2+2 ಎಷ್ಟು ಅಂತಂದರೆ 2+2 ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಕಮೆಂಟಲ್ಲಿ ಹಾಕಿದ್ದಾನೆ. ನೆಕ್ಸ್ಟು ಹೋಗಿ ತಂಗಿ, ಯಾಕಂದರೆ 10 ಮಾರ್ಕ್ಸ್ಗೆ ಕೇಳೋ ಕ್ವಶನ್ನ ಇವ್ರ ಫ್ಯಾಮಿಲಿ ಬಗ್ಗೆನೂ ಕೇಳ್ತಾರೆ. ಆಲ್ ದಿ ಬೆಸ್ಟ್ ಅಂತ ಅಂದರೆ ಯಾರಿವನು? ನಿನಗೂ ಪೂಜಾರಿ ಅಂತ ಹೇಳಿ, ಇದು ಇವ್ರು ಯಾರೋ ಒರಿಜಿನಲ್ ಅಕೌಂಟಲ್ಲಿ ಹಾಕಿದ್ದಾರೆ, ಡಿ ಬಾಸ್ ಫ್ಯಾನ್ ಅಂತೆ. ಓಕೆನಾ. ಸೊ ಇವಾಗ ಆ್ಯಸ್ ಅ ಫ್ಯಾನ್ ಆಗಿ ವ್ಲಾಗ್ನ ನೋಡೋದು ತಪ್ಪ ಆ್ಯಂಡ್ ಅವರಿಂದ ಇನ್ಸ್ಪೈರ್ ಆಗೋದು ತಪ್ಪ? ಹೇಳಿ, ಇದಕ್ಕೆ ಆನ್ಸರ್ ಮಾಡಿ. ಇವಾಗ ಇವಳು ಅಂತಲ್ಲ, ಎಷ್ಟು ಜನ, ಎಷ್ಟು ಮಕ್ಕಳಿದ್ದಾರೆ. ಸೊ ನಿಮ್ಮ ಪ್ರಕಾರ ಅವರು ಮಕ್ಕಳು ಇರೋರೇನಾದರೂ ಬಂದುಬಿಟ್ಟು ಈ ವ್ಲಾಗರ್ಸು ಅದು ಇದು ಅಂತೆಲ್ಲ ಏನಾರು ಹೋಗ್ಬಿಟ್ರೆ ಅವರು ಸರಿ ಇಲ್ಲ. ಸೊ ಅಂಥ ಮೆಂಟಾಲಿಟಿ ನಿಮ್ಮದು. ಮೇ ಬಿ ನಿಮ್ಮ ಮಕ್ಳಿಗೂ ಇದೇ ಥರ ಹೇಳ್ಕೊಡ್ತೀರಾ ಅನಿಸುತ್ತೆ. ಇದೇ ಮೆಂಟಾಲಿಟಿ ಕಲಿಯಪ್ಪ ನೀನು, ಇದೇ ಥರ ಚೀಪ್ ಲೆವೆಲ್ ಮೇಂಟೈನ್ ಮಾಡಪ್ಪ ಅಂತ. ಓಕೆ, ಚೆನ್ನಾಗಿ ಹೇಳ್ಕೊಡಿ ನಿಮ್ಮ ಮಕ್ಳಿಗೆ ಆಯಿತಾ. ಆಮೇಲೆ ಶೆಟ್ಟಿ ಸುನಿಲ್ ಅಂತೆ. ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಟೆ ಅಂತೆ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟವ್ರೆ ಬ್ರೋ. ನೀವೆಂಥ ಮಕ್ಳಿಗೆ ಜನ್ಮ ಕೊಡ್ತೀರಾ ಅಂತ ನಾವು ನೋಡ್ತೀವಿ. ಮತ್ತು ನೀವು ಜನ್ಮ ಕೊಟ್ಟಿರೋ ಮಕ್ಕಳನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ನಾವು ನೋಡಬೇಕಲ್ಲ ಎಂಥ ಮಕ್ಳಿಗೆ ಜನ್ಮ ಕೊಟ್ಟಿದ್ದೀರಾ ನೀವಂತ. ಕಿಪ್ಪಿ ಕೀರ್ತಿ ಥರ ಇದ್ದಾರಂತೆ. ಯಾರು? ನಮ್ಮ ಅಕ್ಕನ ಮಗಳು ಕಿಪ್ಪಿ ಕೀರ್ತಿ ಥರ ಇದ್ದಾರಂತೆ. ಇವನು ಯಾರ ಥರ ಇದ್ದಾನೆ ಇವನು? ಅದೇ ಬಾಯಲ್ಲಿ ಬಂದರೆ ಒಳ್ಳೊಳ್ಳೆ ತುಂಬ ಸಂಸ್ಕೃತ ಪದಗಳು ಬರುತ್ತೆ ಆಯಿತಾ. ಓಕೆ, ನೀನು ಕಿಪ್ಪಿ ಕೀರ್ತಿ ಅವರ ಅಣ್ಣನ ಥರ ಇದೆಯಾ ಗುರು? ಅಣ್ಣನ ಥರನೇ ಇದ್ದಾರೆ ಅನ್ಸುತ್ತೆ ಮೇ ಬಿ ಅಲ್ವಾ? ಹಂಗೆ ಇರೋದು. ಎಂತೆಂಥ ಕಮೆಂಟ್ಸ್ಗಳು.
ಅವ್ರಿಗೇನು ಗೊತ್ತಾ, ಮಾಡೋಕ್ಕೆ ಕೆಲಸ ಇರಲ್ಲ ಮನೆಯಲ್ಲಿ ಕುತ್ಕೊಂಡು. ಸೊ ಹಂಗಾಗಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಿರ್ತಾರ. ಯಾವ್ದಾನ ಒಂದು ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಕಮೆಂಟ್ ಮಾಡಿಬಿಡೋದು. ಏನಪ್ಪ. ಮುಖೇಶ್ ಅಂಬಾನಿ ಮೊಮ್ಮಗಳು ಅಷ್ಟು ಸುಲಭವಾಗಿ ನೋಡೋಕ್ಕೆ ಬಿಡಲ್ಲ ಅಂತೆ. ಆ್ಯಕ್ಚುಲಿ ದ ಥಿಂಗ್ ಈಸ್ ಏನಂತ ಹೇಳಿದ್ರೆ, ಸೊ ನಾವು ಅಲ್ಲಿ ಏನಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ನಾವು ಅವ್ರದ್ದೇ ಮಗು ನೋಡಬೇಕು ಅಂತ ಪರ್ಟಿಕ್ಯುಲರಾಗಿ ನಾವು ಹೋಗೇ ಇಲ್ಲ, ಆಯಿತಾ. ದಟ್ ಈಸ್ ಅಚಾನಕ್. ಓಕೆ. ಸೊ ನಾವೇನಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ, ನಮ್ಮ ಅಕ್ಕನ ಬರ್ಡೇ ಇತ್ತು. ಸೊ ನಮ್ಮ ಅಕ್ಕನ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕನ ಮನೆ ಹತ್ರನೇ ಬರ್ಗರ್ ಕಿಂಗ್ ಇದೆ. ಸೊ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬರ್ಗರ್ ಕಿಂಗ್ ಇದೆ. ಸೊ ಬರ್ಗರ್ ಕಿಂಗ್ಗೆ ನಾವು ಹೋಗಿದ್ವಿ. ಸೊ ಅಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡು ಬರೋಣ ಅಂತ. ಆ್ಯಂಡ್ ನಮ್ಗೆ ಆಲ್ರೆಡಿ ಗೊತ್ತಿತ್ತು, ಬಿಕಾಸ್ ಮದರ್ಹುಡ್ಡು ಅಲ್ಲೇ ಇರೋದು. ಸೊ ಅದೇ ಇದರಲ್ಲಿ ಅವರು ಅಡ್ಮಿಟ್ ಆಗಿರೋದು ಆ್ಯಂಡ್ ಅಲ್ಲೇ ಡೆಲಿವರಿ ಆಗಿರೋದು ಅಂತ ಗೊತ್ತಿತ್ತು. ಸೊ ಅದಾದಮೇಲೆ ನಾವು ಹೋದ್ವಿ ಆಯಿತಾ. ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಅವ್ರದ್ದೇ ಮಗು ನೋಡಬೇಕು, ಅಲ್ಲೇ ಹೋಗಬೇಕು ಅಂತ ನಾವು ಹೋಗಿರಲಿಲ್ಲ. ಅದಾದಮೇಲೆ ನಮ್ಮ ಅಕ್ಕನ ಮಗಳಿಗೆ ಮಕ್ಕಳು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ, ಆಯಿತಾ. ತುಂಬ ಅಂದರೆ ತುಂಬ ಇಷ್ಟ, ನಮ್ಗೆ ಹೇಳೋಕ್ಕೂ ಆಗಲ್ಲ, ಅಷ್ಟು ಇಷ್ಟ ಅವಳಿಗೆ. ಸೊ ಅವಳು ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ಲು. ಆ್ಯಂಡ್ ವ್ಲಾಗ್ಸ್ ಎಲ್ಲ ನೋಡಿದ್ಲು, ಅಮ್ಮ ನೋಡೋಣ 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 ಅಂತ ತುಂಬ ಫೋರ್ಸ್ ಮಾಡಿದ್ಲು. ನಾವು ಬೇಡಮ್ಮ ಬೇಡ, ಇವಾಗ ಅವರೆಲ್ಲ ಸುಮ್ಮನೆ ಏನೋ ಸ್ಟ್ರೆಸ್ ಆಗಿರುತ್ತೆ, ಅವ್ರಿಗೂ ಸುಸ್ತೆಲ್ಲ ಆಗಿರುತ್ತೆ, ಬೇಡ ಅಂತ ಅಂದ್ಬಿಟ್ಟು ಅವಳು ಕೇಳಲೇ ಇಲ್ಲ. ಇಲ್ಲಮ್ಮ ನಾನು ನೋಡಲೇಬೇಕು ಅಂತ. ಸರಿ ಓಕೆ ಬಾ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆಯಿತಾ. ಸೊ ಅದಾದಮೇಲೆ ಹೋದ್ವಿ, ಅಲ್ಲಿ ಮದನ್ ಅವ್ರು ಸಿಕ್ಕಿದ್ರು. ಓಕೆನಾ. ಸೊ ಮದನ್ ಅವ್ರು ಸಿಕ್ಕಿದ್ರು. ಆ್ಯಂಡ್ ಮದನ್ ಅವ್ರಿಗೆ ಈ ಥರ ಹೇಳಿದ್ವಿ. ಸೊ ತುಂಬ ನೋಡ್ಬೇಕಂತ ಇಷ್ಟಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವ್ರಿಗೆ, ಲೈಕ್ ಮದನ್ ಈಸ್ ವೆರಿ ಹಂಬಲ್ ಪರ್ಸನ್. ಲಿಟ್ರಲಿ ಎಷ್ಟು ಕಮ್ಮಾಗಿ ಮಾತಾಡಿದ್ರು ಗೊತ್ತಾ, ಸೀರಿಯಸ್ಲಿ. ಸೊ ಅದಾದಮೇಲೆ ಅಂದ್ಕೊಳ್ತೀವಲ್ಲ ಅವ್ರಿಗೇನು ಅಷ್ಟು ಚಂಬ ಇರುತ್ತೆ, ಅಷ್ಟು ದುರಾಂಕಾರ ಅವೆಲ್ಲ ಏನು ಗೊತ್ತಾ, ನಾವು ವಿಡಿಯೋದಲ್ಲಿ ಅಂದ್ಕೊಂಡಂಗೆ ಏನೂ ಇರಲ್ಲ. ಸೊ ಒಬ್ಬರು ಪರ್ಸನ್ ಜೊತೆ ನಾವು ಹೋಗಿ ಇಂಟರ್ಯಾಕ್ಟ್ ಮಾಡಿದಾಗಲೇ ಅವ್ರು ಏನು ಅಂತ ನಮಗೆ ಗೊತ್ತಾಗೋದು, ಆಯಿತಾ. ಲೈಕ್ ಇವಾಗ ಒಬ್ರ ಜೊತೆ ಒಂದು ಸತಿ ಮಾತಾಡಿದ್ರೆ ಅರ್ಥ ಆಗೋಗ್ಬಿಡುತ್ತೆ. ಇವ್ರಿಗೆ ದುರಾಂಕಾರ ಇದೆಯಾ, ಇವ್ರಿಗೆ ದುರಾಂಕಾರ ಇಲ್ವಾ, ಅವ್ರು ಹಂಬಲ್ಲ ಅಥವಾ ಹಂಬಲ್ ಅಲ್ವಾ, ಚೆನ್ನಾಗಿ ಮಾತಾಡ್ತಾರಾ ಇಲ್ವಾ ಅಂತ ನಮ್ಗೆ ಒಂದು ಕನ್ವರ್ಸೇಷನಲ್ಲೇ ಗೊತ್ತಾಗುತ್ತೆ. ಸೊ ಇದೆಲ್ರಿಗೂ ಗೊತ್ತಿರೋ ವಿಷಯನೇ. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಏನೋ ಮಾತಾಡಿದ್ವಿ ಆಯಿತಾ ಮದನ್ ಅವ್ರ ಜೊತೆ. ಆ್ಯಂಡ್ ಈಸ್ ಸೀರಿಯಸ್ಲಿ ವೆರಿ ಗುಡ್. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರು. ಸೊ ಲೈಕ್ ಎಲ್ಲ ಕನ್ವರ್ಸೇಷನ್ ಎಲ್ಲ ಆದಮೇಲೆ ಸೊ ನಾವು ಓಕೆ ಅವ್ರು ಹೇಳಿದ್ರು, ಅಂದರೆ ಮಧು ಅವರು ತುಂಬ ಸುಸ್ತಾಗಿದ್ದಾರೆ. ಸೊ ಓಕೆ ನಾನು ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಬರ್ತೀನಿ ಅಂತ. ಓಕೆ ನಾವು ಬಂದಿದ್ದೆ ಅವಳಿಗೋಸ್ಕರ, ಅವಳು ನೋಡ್ಬೇಕಂತಾನೆ ಬಂದಿದ್ದು. ಸರಿ ಓಕೆ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ನೋಡ್ಕೊಂಡು ಬಂದರು. ಸೊ ಇದಿಷ್ಟೇ ಆಗಿದ್ದು ಗೈಸ್ಲಿ, ಆಯಿತಾ. ಅದು ಬಿಟ್ಟು ನಾವು ಅವ್ರ ಪಾಪುನೇ ನೋಡೋಕೆ ಹೋಗಿದ್ದೀವಿ, ಅವ್ರದ್ದೇನು ಎಲ್ಲಿಂದನೋ ಬಂದು ನೋಡೋಕೆ ಹೋಗ್ತೀವಿ, ಏನೇನೂ ಇಲ್ಲ, ಆಯಿತಾ. ಸುಮ್ಮನೆ ಏನು ಗೊತ್ತಾ, ಕಮೆಂಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇರಲ್ಲ. ನೆಕ್ಸ್ಟು ಯಾರೋ ಆ್ಯಟಿಟ್ಯೂಡ್ ಕಿಂಗ್ ಕಿರು ಅಂತ ಇದ್ದಾರೆ. ಆ್ಯಟಿಟ್ಯೂಡ್ ಕಿಂಗ್ ಕಿರು ಅವರು ಏನು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿದರೆ, ನಿಮಗೆ ಅಕ್ಕಪಕ್ಕದ ಮನೆಯವರು ಏನು ಅನ್ನಲ್ವಾ. ಆ್ಯಟಿಟ್ಯೂಡ್ ಕಿಂಗ್ ಕಿರು ಅವರೇ, ನಮಗೆ ಅಕ್ಕಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಮ್ಮನ್ನ ಸಾಕ್ತಾ ಇಲ್ಲ ಅವ್ರು ಹೇಳೋದಕ್ಕೆ, ಆಯಿತಾ. ಇವಾಗ ನೀನು ಏನೋ ಒಂದು ಕೆಲಸ ಮಾಡ್ತೀಯ, ಅಕ್ಕಪಕ್ಕದ ಮನೆಯವ್ರ ಹತ್ರ ಅನ್ನಿಸ್ಕೊತೀಯ ನೀನು ಅಂದರೆ ತೆಗ್ದು ಅಲ್ಲೇ ಸರಿಯಾಗಿ ಹೇಳಲ್ವಾ, ಇಲ್ಲ ಕೊಡಲ್ವಾ ಮೂತಿಗೆ ಒಂದೆರಡು. ಅವ್ರಿಗೆ ಯಾವ ರೈಟ್ಸ್ ಇದೆ ಅಂತ ಹೇಳ್ತಾರೆ ಅಕ್ಕಪಕ್ಕದ ಮನೆಯವರು. ನೀನು ಮೇ ಬಿ ಬೇರೆಯವ್ರ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತೀಯ ಅನ್ಸುತ್ತೆ, ಅದಕ್ಕೆ ಈ ಥರ ಕಮೆಂಟ್ ಹಾಕಿದ್ಯಾ. ತಲೆ ತುಂಬ ಚೆನ್ನಾಗಿ ಓಡಿಸಿದ್ಯಾ ಬಿಡು. ಸೊ ನೆಕ್ಸ್ಟು ಸ್ವಿಂಗ್ BBKRP ಅಂತೆ. 9x9 ಎಷ್ಟು ಪಾಪ ಅಂತೆ. ಮೇ ಬಿ ಟೇಬಲ್ಸ್ ಗೊತ್ತಿಲ್ಲ ಅನಿಸುತ್ತೆ. ಟೇಬಲ್ಸ್ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ, ಬಿಕಾಸ್ ಅವರೆಲ್ಲ ಟೇಬಲ್ಸ್ ಅಂತ ಅರ್ಥ ಆಗಲ್ಲ ಅಲ್ವಾ. ಮಗ್ಗಿ ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ಮಗ್ಗಿ ಎಲ್ಲ ಬರಲ್ಲ ಅನಿಸುತ್ತೆ. ಅವನು ರಾಕ್ ಸ್ಟಾರ್ ಫ್ಯಾನ್ ಮಂಜು ಅಂತೆ. ನನಗೆ ಹೇಳಾಕ ಪದಗಳೇ ಸಿಗತಿಲ್ಲ ಈ ಮಕ್ಕಳ ಬಗ್ಗೆ ಅಂತ. ಮಾತಾಡೋಕ್ಕೂ ಮುಂಚೆ ಎಲ್ಲ ಕಮೆಂಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬ್ರದರ್. ಪದಗಳ ಬಳಕೆ ಅಷ್ಟು ಚೆನ್ನಾಗಿರಲ್ಲ, ಪದಗಳು ಬಳಸ್ತಿರಲ್ಲ ನೀವುಗಳು, ಅದೆಲ್ಲ ಚೆನ್ನಾಗಿರಲ್ಲ. ಇವಾಗ ಅದನ್ನೇ ತಿರುಗಿಸಿ ನಾನು ನಿಮ್ಗೆ ಹೇಳ್ಬೋದು, ಆಯಿತಾ.
ನಿಮ್ಮ ಥರ ಚೀಪ್ ಮೆಂಟಾಲಿಟಿ ಅಲ್ಲ ನನಗೆ. ಸೊ ನೀವೇನು ಹೇಳಿದ್ದೀರಾ ಅದು ನಿಮಗೆ ಅಷ್ಟೇ, ಟಿಟ್ ಫಾರ್ ಟ್ಯಾಟ್. ಇವಳು ಯಾರೋ ಅನಿ ಅಂತ, ಅನಿ 190326. ನೀನೊಬ್ಳು ಬಾಕಿ ಇದ್ದೆ, ಅವರು ತೋರಿಸಿರೋದೇ ನೋಡೋಕ್ಕಾಗ್ತಿಲ್ಲ, ಇನ್ನು ನೀನು ತೋರಿಸಿ ಸಾಯಿಸ್ಬೇಡ, ಹೋಗು ಸುಮ್ಮನೆ. ನೀನು ಯಾರೇ ನೋಡು ಅಂತ ಹೇಳಿರೋದು? ನೀನು ಯಾರಮ್ಮ ಬಂದು ನೋಡು ಬಾ, ನೀನು ನೋಡಿಲ್ಲ ಅಂತಂದರೆ ನಮಗೆ ವ್ಯೂಸೇ ಆಗಲ್ಲ, ಲೈಕ್ಸೇ ಬರಲ್ಲ. ನೀನೊಬ್ಳು ಬಂದು ನೋಡು ಅಂತ ನಾವೇನಾನ ನಿಮಗೆ ಆರತಿ ಎತ್ಬಿಟ್ಟು ಬಂದು ಕರೆದಿದ್ದೀವ ನೋಡು ಅಂತ? ಇಷ್ಟ ಆಗಲಿಲ್ವಾ? ಹೋಗ್ತಾ ಇರು. ನಿನ್ನ ಯಾರು ನೋಡು ಅಂತ ಹೇಳ್ದವರು, ನೀನು ಯಾರು ಕಮೆಂಟ್ ಮಾಡು ಅಂತ ಹೇಳ್ದವರು? ಏನು ಅಲ್ಲ, ನಿಜವಾಗ್ಲೂ ಜನಗಳಿಗೆ ಬುದ್ಧಿ ಇದೆಯಾ ಇಲ್ಲ ಓವರ್ ಬುದ್ಧಿ ಇದೆಯಾ ದೇವ್ರಣೆಗಳು ಗೊತ್ತಿಲ್ಲ. ಮೆಟ್ಟಲ್ಲಿ ಹೊಡೆಯೋರು ಯಾರೂ ಇಲ್ವಾ ಅಂತೆ. ಬಾ ಗುರು, ಇವನು ಯಾರು ಉಷಾ ಉಮೇಶ್ ಅಂತೆ, ಹೊಸ ಮೆಟ್ಟು ತುಂಬ ಇದಾವೆ ನಮ್ಮನೆ, ಬಾ ಹೊಡ್ಕೊಡ್ತೀನಿ ನಿನಗೇನೆ. ಯಾರೂ ಇಲ್ಲ ಅಂತ ಕೇಳ್ತಿದ್ಯಲ್ಲ, ಬಾ ಹೊಡ್ಕೊಡ್ತೀವಿ ನಿನಗೇನೆ. ಈ ಒಬ್ರು ಅಂತಲ್ಲ, 4-5 ಜನ ಇದ್ದೀವಿ, ಬಾ ಹೊಡ್ಕೊಡ್ತೀವಿ. ಒಳ್ಳೆ ಏಟ್ ಸಿಗುತ್ತೆ. ಇಲ್ಲ ಹೋಗ್ಬಿಟ್ಟು ಹೊಡ್ಸ್ಕೊ ನೀನೇ ಯಾರ ಹತ್ರನಾದ್ರೂ ಮೆಟ್ಟಲ್ಲಿ. ಸೊ ನೆಕ್ಸ್ಟು ರಾವಣ್ ಸದ್ಗುರು ಅಂತೆ. ನಿಮ್ಮನೆಯಲ್ಲಿ ಯಾರಾದರೂ ಮಕ್ಕಳು ಹುಟ್ಟಿದರೆ ಇಲ್ವಾ? ನಾನಂತೂ ಇಂಥ ತಿರುಪೇಶೋಕಿ ಎಲ್ಲೂ ನೋಡಿಲ್ಲ. ಇವತ್ತು ಗೌರ್ಮೆಂಟ್ ರಜಾ ಕೊಟ್ಟಿದೆ ಅಲ್ವಾ ನೀನು? ಲೋ ಗುರು, ಮೊದಲು ಕನ್ನಡ ಕರೆಕ್ಟಾಗಿ ಮಾತಾಡು ಗುರು, ಇಲ್ಲ ಕನ್ನಡ ಕರೆಕ್ಟಾಗಿ ಬರೀ, ಕನ್ನಡನೇ ಬರಲ್ಲ ನಿನಗೆ. ಇದು ಫೇಕ್ ಅಕೌಂಟೇ. ಫಸ್ಟು ನಿಮ್ಮ ಐಡೆಂಟಿಟಿ ಹಾಕೊಳ್ರಿ ಗುರು. ಇನ್ಸ್ಟಾಗ್ರಾಮಲ್ಲಿ ಐಡೆಂಟಿಟಿನೇ ಇಲ್ದಿರ ನೀವು ಕಮೆಂಟ್ ಮಾಡಿದ್ರೆ, ಇಲ್ಲ ದಮ್ಮಿಲ್ವಾ ನಿಮ್ಗೆ ಐಡೆಂಟಿಟಿ ಹಾಕೋಕ್ಕೆ? ಐಡೆಂಟಿಟಿ ಹಾಕಿ ಕಮೆಂಟ್ ಮಾಡೋಕ್ಕೆ ದಮ್ಮಿಲ್ವಾ ನಿಮ್ಗಳಿಗೆ? ಜಯಂತ್ ಶೆಟ್ಟಿ ಅಂತ, ಹುಟ್ಟಿ ನಿಂಗೆ ಹೇಳಿದರೆ ಪ್ರಯೋಜನ ಇಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳಬೇಕು. ಇನ್ಸ್ಪಿರೇಷನ್ ಆಗಿ ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಕಲ್ಪನಾ ಚಾವ್ಲಾ ಥರ ಇರೋರನ್ನ ಇನ್ಸ್ಪಿರೇಷನ್ ತಗೋ. ಅಂದರೆ ನೀನು ನೋಡಿದರೆ ಆ ರಾಜಮಾತೆನ ಪೂರ್ತಿಯಾಗಿ ತಗೊಂಡಿದ್ಯಾ ಗುರು. ಯಾರನ್ನ ಇನ್ಸ್ಪಿರೇಷನ್ ತಗೊಂಡಿಲ್ಲ. ಇವಾಗ ನೀನು ವಿರಾಟ್ ಕೊಹ್ಲಿನ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ರೆ ಇವಾಗ ವಿರಾಟ್ ಕೊಹ್ಲಿ ಆಗ್ಬಿಡ್ತೀರ ನೀವು? ಇನ್ಸ್ಪಿರೇಷನ್ ಅಂತ ಹೇಳೋದು ಓಕೆ, ಲೈಕ್ ಅವ್ರು ಆ ಥರ ಅವ್ರದ್ದು ಲೈಫ್ ಲೀಡ್ ಯಾವ ಥರ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಲೈಫ್ ಕಂಪ್ಲೀಟ್ ಲೈಫ್ ಯಾವ ಥರ ಇದೆ ಎಲ್ಲನೂ ನೋಡಿ ಇನ್ಸ್ಪೈರ್ ಆಗೋದು. ಬಟ್ ಅವ್ರ ಥರನೇ ನಾವು ಇರೋಕ್ಕಾಗಲ್ಲ, ಅವ್ರ ಥರನೇ ನಾವು ಜೀವ್ಸೋಕ್ಕಾಗಲ್ಲ, ಆಯಿತಾ? ಇವಾಗ ನಮ್ಮ ಥರನೂ ನೀವು ಜೀವ್ಸೋಕ್ಕಾಗಲ್ಲ, ನಿಮ್ಮ ಥರನೂ ನಾವು ಜೀವ್ಸೋಕ್ಕಾಗಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ, ಆಯಿತಾ? ಇವಾಗ ನಮ್ಮ ಅಕ್ಕನ ಮಗಳೂ ಅಷ್ಟೇ, ಅವಳದೇ ಲೈಫ್ ಬೇರೆ ಥರ, ಅವಳ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ, ನನ್ನ ಲೈಫ್ ಸ್ಟೈಲ್ ಬೇರೆ. ಕಂಪ್ಲೀಟ್ ನಮ್ಮ ಫ್ಯಾಮಿಲಿಯಲ್ಲೇ ತೊಗೊಳ್ಳಿ, ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬೊಬ್ಬರು ಲೈಫ್ ಸ್ಟೈಲು ಬೇರೆ ಇರುತ್ತೆ, ಆಯಿತಾ? ಇನ್ಸ್ಪೈರ್ ಆಗ್ತಿದ್ದೀವಿ ಅಂದಿದ ತಕ್ಷಣ ಅವರೇ ಆಗಬೇಕು, ಅವ್ರ ಥರನೇ ಇರಬೇಕು ಅಂತ ಏನಲ್ಲ. ಆ್ಯಂಡ್ ಈವನ್ ಇವಳು ಅಷ್ಟೇ ಯಾರನ್ನೂ ಇನ್ಸ್ಪಿರೇಷನ್ ತೊಗೊಂಡಿಲ್ಲ. ಯಾರು? ಜಯಂತ್ ಶೆಟ್ಟಿ ಅವರೇ, ಆಯಿತಾ? ಸೊ ಜಸ್ಟ್ ಹೋದ್ವಿ, ಅವಳಿಗೆ ಪಾಪು ಅಂತ ಅಂದರೆ ತುಂಬ ಇಷ್ಟ. ಸೊ ನೋಡ್ಬೇಕಂತ ಹೇಳಿದ್ಲು, ಕರ್ಕೊಂಡು ಹೋದ್ವಿ, ನೋಡಿದ್ಲು, ಶಿ ಈಸ್ ಸೋ ಹ್ಯಾಪಿ. ಅದರಲ್ಲಿ ಏನಿದೆ? ಅದರಲ್ಲಿ ಈ ಥರ ಏನು ಕಮೆಂಟ್ಸ್ಗಳು ಮಾಡ್ತಿದ್ದೀರಾ ನೀವುಗಳು? ನನಗಂತೂ ಅರ್ಥ ಆಗ್ತಿಲ್ಲ. ಏನು ಸಿಗುತ್ತೆ ನಿಮ್ಗೆ ಅದರಿಂದ? ಆ್ಯಂಡ್ ಅದಾದಮೇಲೆ ಫಸ್ಟು ಸ್ಕೂಲ್ ಹೋಗಮ್ಮ ಅಂತೆ. ಸ್ಕೂಲ್ಗೆ ಹೋಗ್ತಿದ್ದಾಳೆ ಗುರು, ಹೋಗಲ್ಲ ಅಂತಿಲ್ಲ, ಹೋಗಲಿಲ್ಲ ಅಂತಲೇ ನೀವು ಕಳಿಸ್ಕೊಡ್ತೀರಾ? ಯಾರು ಕಳಿಸಿರೋದು? ಪಿ ಪವನ್ ಅಂತೆ. ಬ್ರೋ, ಅವಳು ಸ್ಕೂಲ್ಗೆ ಹೋಗ್ತಿದ್ದಾಳೆ, ಆಯಿತಾ? ಒಳ್ಳೆ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಇನ್ ಕೇಸ್ ಹೋಗಿಲ್ಲ ಅಂದರೆ ನೀನು ಕಳಿಸ್ತೀಯಾ? ಇಲ್ಲ ತಾನೇ? ಅಷ್ಟೇ, ಆಯಿತಾ? ಏನು ಜನಗಳಪ್ಪ, ಈ ಥರ ಚೀಪ್ ಮೆಂಟಾಲಿಟಿ. ಚೀಪ್ ಅನ್ನೋದು ಅವ್ರಿಗೆ ಏನು ಪದ ಅಲ್ಲ, ಚೀಪ್ ಅಂತಲೂ ಬಳಸ್ಬಾರ್ದು ಅಂತ ಕಚ್ಚಡ ನನ್ನ ಮಕ್ಳುಗಳಿಗೆ.
ಯಾರೋ ಮೈಸೂರು ಅಂತ ಹೆಸರಿಟ್ಕೊಂಡು ಅಲ್ಲ, ನೀವು ಏನಕ್ಕೆ ನಿಮ್ಮ ಹೆಸರು ಇಡ್ತೀರಾ, ಊರುಗಳ ಹೆಸರು ಇಡ್ತೀರಾ, ಊರುಗಳ ಹೆಸರು ಅವಮಾನ ಮಾಡೋದಕ್ಕ? ಮೈಸೂರು ಅಂತ ಯಾವನೋ ಹಾಕಿದಾನೆ ಇಲ್ಲಿ, ಏನೂ ಇಲ್ಲ, ಏಕುಪುಕ್ಕು ಏನೂ ಇಲ್ಲ, 0 ಫಾಲೋವರ್ಸು, 0 ಫಾಲೋಯಿಂಗ್, 0 ಪೋಸ್ಟು. ಮೈಸೂರು ಅಂತ ಬೇರೆ ಹಾಕೋನೆ, ಅದೇ ನಮ್ಮ ಮೈಸೂರು ಊರೆಲ್ಲ ಹಾಳು ಮಾಡೋದಕ್ಕೆ ಈ ಮೈಸೂರಲ್ಲಿ ಇಂಥ ಜನಗಳಿರ್ತಾರ ಅಂತ. ಈ ಸುಳೆ ಮಕ್ಕಳ ಪಾಪು ವಿಡಿಯೋ ಮಾಡಿ ಹಾಕುತ್ತಾರ, ಫಸ್ಟ್ ನೈಟ್ ವಿಡಿಯೋ ಯಾಕೆ ಹಾಕಲ್ಲ ಅಂತೆ. ನಿಂದೆ ಹಾಕು, ನೋಡ್ತಾರೆ, ತುಂಬ ವ್ಯೂಸ್ ಆಗುತ್ತೆ, ನಿನಗೂ ಬೇಜಾನ್ ದುಡ್ಡು ಬರುತ್ತೆ, ಹಾಕು ನಿಂದೆ. ಥೂ ನಿನ್ನ ಜನ್ಮಕ್ಕೆ. ಚೆರಿಶ್ ಹೇಮ್ಸ್ ಅಂತೆ, ಈ ಚಿಕ್ಕ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಇಲ್ಲ, ಸ್ಪೋರ್ಟ್ಸ್ ಅಲ್ಲೋ ಹಾಕೋದ್ಬಿಟ್ಟು ರೀಲ್ಸ್ ಮಾಡಕ್ಕೆ ಕೊಡ್ತಾರೆ ಅಲ್ಲ, ಅವ್ರ ಅಪ್ಪ ಅಮ್ಮಗೆ ಏನು ಹೇಳಬೇಕು. PV ಸಿಂಧು, ಮೀರಾಬಾಯಿ ಚನು, ದೀಪ್ ಕರಂಕರ್ ಎಕ್ಸೆಟ್ರಾ ಅದರ್ ಇನ್ ಸ್ಪೋರ್ಟ್ಸ್ ಎಜುಕೇಷನ್ ಡಿಫ್ರೆಂಟ್ ಲೆವೆಲ್ ಅಚೀವರ್ಸ್ನ ನಾಟ್ ವ್ಲಾಗ್ ಅಂತೆ. ಈ ವ್ಲಾಗ್ಗೆ ಫ್ಯೂಚರ್ ಇಲ್ಲ, ಸ್ಟಡಿ ಹಾರ್ಡ್ ವೆನ್ ಪೀಪಲ್ ಅಂಡರ್ಸ್ಟ್ಯಾಂಡ್. ಯಾ ಐ ಅಗ್ರಿ, ಬಟ್ ಎಲ್ಲತ್ರಲ್ಲೂ ಇದ್ದಾಳಾಯ್ತಾ ಅವಳು. ರೀಲ್ಸ್ ಆಗಲಿ, ಶಿ ಈಸ್ ಅ ಭರತನಾಟ್ಯ ಡ್ಯಾನ್ಸರ್ ಆಯಿತಾ. ಆ್ಯಂಡ್ ಭರತನಾಟ್ಯಂ ಕಲಿತಿದ್ದಾಳೆ. ಅವಳು ಭರತನಾಟ್ಯಮ್ಮು ಎಷ್ಟು ಅವಳಿಗೆ ನಾವು 3 ಇಯರ್ಸಿಂದ ಅನಿಸುತ್ತೆ, ಏಜ್ 3 ಇಯರ್ಸಿಂದ ಇದ್ದಾಗಿಂದನೂ ಭರತನಾಟ್ಯಂ ಹಾಕಿದ್ದೀವಿ ಆಯಿತಾ. ಸೊ ಒಂದು ರೀಲ್ಸ್ನ ನೋಡಿಬಿಟ್ಟು ಅವ್ರ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಅವ್ರು ಲೈಕ್ ಫ್ಯಾಮಿಲಿಗೆ ಗೊತ್ತಿರುತ್ತೆ ಅವ್ರು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ಸ್ಪೋರ್ಟ್ಸಲ್ಲಿ ಇದ್ದಾರೆ, ಯಾವುದ್ರಲ್ಲಿ ಇದ್ದಾರೆ ಅಂತ. ಆ್ಯಂಡ್ ಈವನ್ ಅವಳು ಸ್ಕೂಲ್ ಸ್ಪೋರ್ಟ್ಸಲ್ಲಿ 2 ಟೈಮ್ಸ್ ಚಾಂಪಿಯನ್ಶಿಪ್ ತೊಗೊಂಡು 2 ಟೈಮ್ಸ್ ಟ್ರೋಫಿ ತೊಗೊಬಂದಿದ್ದಾಳೆ. ಸೊ ಇದೇ ಥರ ಹೇಳೋದು, ಮಕ್ಕಳುಗಳು ಎಲ್ಲದರಲ್ಲೂ ಇರ್ತಾರೆ ಆಯಿತಾ. ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಏನೋ ಒಂದು ನೋಡಿಬಿಟ್ಟು ಕಂಪ್ಲೀಟ್ ಜಡ್ಜ್ ಮಾಡೋದು, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆಯಿತಾ. ಇವಳಿಗೆ ಅಂತ ಹೇಳ್ತಿಲ್ಲ, ಇವನ್ ಲೈಕ್ ಇವಾಗ ಒಬ್ಬರು ಮನುಷ್ಯನ ನೀವು ಒಂದು ಪರ್ಸನ್ನ ನೀವು ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಇವಾಗ ಅವ್ರ ಲೈಫ್ ಸ್ಟೈಲ್ ನಿಮ್ಗೆ ಏನಂದ್ರೆ ಏನೂ ಗೊತ್ತಿರಲ್ಲ. ಸೊ ನೀವು ಒಂದು ಲುಕ್ಕಲ್ಲೇ ಅಥವಾ ಒಂದು ಸತಿ ನೀವು ಮಾತಾಡ್ದಾಗ್ಲೇ ಅವ್ರ ಕಂಪ್ಲೀಟ್ ಲೈಫ್ ಸ್ಟೈಲ್ನ ಜಡ್ಜ್ ಮಾಡೋದು, ಇಟ್ಸ್ ರಿಯಲಿ ಕಂಪ್ಲೀಟ್ಲಿ ರಾಂಗ್ ಆಯಿತಾ. ಸೊ ಅವ್ರಿಗೆ ಅವ್ರದ್ದೇ ಆದಂಥ ಲೈಫ್ ಸ್ಟೈಲ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ಲೈಫ್ ಸ್ಟೈಲ್ಸ್ ಆಲ್ಸೋ, ಓಕೆನಾ. ಪ್ರಣಾಸ್ ಅವಳು 90 ಅಂತೆ, ನಮ್ಮ ಅಪ್ಪು ಬಾಸ್ತು DP ಹಾಕೊಂಡಿದ್ದಾರೆ. ನಿಮ್ಮ ಜನ್ಮಗಳಿಗೆ ನಿಮ್ಮಿಂದ ಇಂಥ ವಿಡಿಯೋಗಳಿಂದ ಏನು ಉಪಯೋಗ, ದರಿದ್ರ ಅಂತೆ. ನೀನೇ ಹುಟ್ಟು ದರಿದ್ರ ನನ್ನ ಮಗ. ದರಿದ್ರ ಆಗಿರೋದಕ್ಕೇ ನಿಂದು ಏನೋ ಪಿಕ್ ಹಾಕೊಳ್ದಿರ ನಮ್ಮ ಅಪ್ಪು ಬಾಸ್ ಪಿಕ್ ಹಾಕೊಂಡಿದ್ಯಾ DPಗೆ. ಫಸ್ಟು ನಿಂದು ಹಾಕೋ ಆಯಿತಾ. ಇಂಥ ವಿಡಿಯೋಗಳಿಂದ ಏನು ಉಪಯೋಗ, ನೀನು ಯಾಕೋ ನೋಡ್ತೀಯಾ, ನೀನು ಏನಾನ ಕೇಳಿದೀವ ನೋಡು ಅಂತ, ಇಷ್ಟ ಆಗಲಿಲ್ವಾ ಪಿಟ್ಟಾಕ್ಬಿಟ್ಟು ಹೋಗ್ತಾ ಇರು. ನೀನು ಯಾವ ದರಿದ್ರ ನನ್ನ ಮಗ ಬಂದು ಕಮೆಂಟ್ ಮಾಡು ಅಂತ ಹೇಳ್ದವನು. ಇಷ್ಟೇ. ಸೊ ಇನ್ನು ಕಮೆಂಟ್ಸ್ಗಳು ಓದ್ತಾ ಹೋದರೆ ಸಿಕ್ಕಾಬಟ್ಟೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋಸ್ ಎಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗಿಂದ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ತಲೆಗೆ ಹೋಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ 1000 ಜನ 1000 ಮಾತಾಡಲಿ, ನೀವೊಂದು ಹೆಜ್ಜೆ ಇಟ್ಟಿದ್ದೀರಾ ಬೆಳೆಯೋದಕ್ಕೆ ಅಂತ ಹೇಳಾದ್ಮೇಲೆ ನೀವು ತಲೆಯನ್ನೇ ಕೆಡಿಸ್ಕೊಬೇಡಿ ಆಯಿತಾ. ಅವ್ರು ಎಂಥವರೇ ಆಗಿರಲಿ, ನಮ್ಗೆ ಒಳ್ಳೆಯದನ್ನ ಬಯಸಲಿ ಕೆಟ್ಟದನ್ನ ಬಯಸಲಿ, ಇವಾಗ ಅವ್ರು ನಮಗೆ ಒಳ್ಳೇದು ಬಯಸ್ತಿದ್ದಾರಾ, ಒಂದು 4 ಮಾತು ಹೇಳ್ತಾರೆ, ಈ ಥರ ಇರಬೇಕು ಹಿಂಗಿರಬೇಕು, ಓಕೆ ಕೇಳೋಣ. ಡಿಸಿಷನ್ ಮಾತ್ರ ನಾವು ಅಷ್ಟೇ ತೊಗೊಳಕ್ಕಾಗೋದು. ಇವಾಗ ಅವ್ರು ಹೇಳ್ತಿದ್ದಾರೆ ಸರಿ, ಅವ್ರು ಹೇಳಿರೋದೇ ಕರೆಕ್ಟ್ ಅನಿಸುತ್ತೆ ನಮ್ಮ ಲೈಫಲ್ಲಿ, ನಾವು ಅದನ್ನೇ ಮಾಡೋಣ. ದಟ್ ಈಸ್ ಸೀರಿಯಸ್ಲಿ ದಟ್ ಈಸ್ ರಿಯಲಿ ತುಂಬ ದೊಡ್ಡ ತಪ್ಪು ನಾವು ಕೆಲಸ ಮಾಡೋದು. ಬಿಕಾಸ್ ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿರ್ತಾರೆ. ಇವಾಗ 4 ಜನ 4 ಥರ ಹೇಳ್ತಾರೆ, ಎಲ್ಲದನ್ನು ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಅಟ್ ಲಾಸ್ಟ್ ನಾವು ಒಂದನ್ನೇ ಮಾಡೋಕ್ಕಾಗೋದು. ಸೊ ಆ ಒಂದು ನಮ್ಮ ಲೈಕ್ ನಾವು ಡಿಸಿಷನ್ ತಗೊಂಡು ಅದನ್ನು ಮಾಡಬೇಕೇ ವಿನಃ ಎಲ್ಲರ ಮಾತನ್ನು ಕೇಳಿ ಮಾಡಬಾರ್ದು. ಆ್ಯಂಡ್ ನಮಗೆ ಕೆಟ್ಟದ್ದು ಬಯಸೋರು ಎಷ್ಟು ಜನ ಇರಲಿ, ಆ್ಯಂಡ್ ಇನ್ ಅವರ್ ಲೈಫಲ್ಲೂ ಆಲ್ಸೋ ನಮ್ಮ ಲೈಫಲ್ಲೂ ಕೂಡ ಎಷ್ಟು ಕೆಟ್ಟದ್ದು ಬಯಸ್ತಾರೆ, ಆಫ್ಕೋರ್ಸ್ ಬಯಸ್ತಿದ್ದಾರೆ. ಆ್ಯಂಡ್
ಅದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಆಯಿತಾ. ನೀವು ಚೆನ್ನಾಗಿರ್ತೀರ ನಮ್ಮ ಜೊತೆ, ನಾವು ಅವ್ರಿಗೆ ತುಂಬ ಚೆನ್ನಾಗಿರ್ತೀವಿ. ನಿಮಗೆ ನಾವು ಬೇಡ ಆ್ಯಂಡ್ ನೀವೇ ನಮ್ಮನ್ನ ಇಷ್ಟಪಡ್ತಿಲ್ಲ ಅಂತಂದರೆ ಹೋಗ್ಬೋದು ಅಷ್ಟೆ. ಸೊ ಆ್ಯಂಡ್ ಇದಿಷ್ಟೇ. ಸೊ ಮೇಯ್ನಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ತುಂಬ ಚೆನ್ನಾಗಿರೋಣ. ಆ್ಯಂಡ್ ನಮಗೆ ಕೆಟ್ಟದ್ದು ಬಯಸೋರಿಗೆ ಓಕೆ, ನೀವು ಅಂದ್ಕೊಳ್ತೀರಾ ಅಂದ್ಕೊಳ್ಳಿ, ನಾವಂತೂ ನಿಮ್ಗೆ ಕೆಟ್ಟದ್ದು ಬಯಸಲ್ಲ. ಸೊ ದಟ್ ಈಸ್ ಅವರ್ ಪಾಲಿಸಿ. ಯಾ, ಸೊ ಇದಿಷ್ಟು ಹೇಳ್ತಾ ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಯಾ, ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೂ ಬಂದು ಏನು ಬ್ಯಾಡೆಲ್ಲ ಕಮೆಂಟ್ಸ್ ಮಾಡಬೇಡಿ. ಕಮೆಂಟ್ಸ್ ಮಾಡಿದ್ರು ನಾವು ಕೇರೇ ಮಾಡಲ್ಲ ಆಯಿತಾ. ಸೊ ಅದು ಬೇರೆ ವಿಷಯ. ಆ್ಯಂಡ್ ಸೊ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ ಸಿಗೋ ತನಕ ಟೇಕ್ ಕೇರ್, ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.